ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲಾ ಗ್ರಾಮದಲ್ಲಿ ರೈತರ ತರಬೇತಿ ಮತ್ತು ಸಂಸ್ಕರಣಾ ಘಟಕ ಉದ್ಘಾಟಿಸಿದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಕೌಶಲ್ಯಾಭಿವೃದ್ಧಿ ತರಬೇತಿ ಪ್ರವೇಶಾತಿ ಪ್ರಮಾಣ ವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಘೋಷಣೆ. ಬೆಂಗಳೂರಿನಲ್ಲಿ ಮಾನವ ಕಳ್ಳ ಸಾಗಣೆ ಕಾರ್ಯಾಗಾರ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಬಳ್ಳಾರಿ ರೈಲ್ವೆ ನಿಲ್ದಾಣದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಮಾರಾಟ ಮಳಿಗೆ ಉದ್ಘಾಟನೆ. ದೀಪಾವಳಿ ಪಟಾಕಿ ಸಿಡಿಸುವಾಗ ಜಾಗೃತೆ ವಹಿಸುವಂತೆ ವೈದ್ಯರ ಸಲಹೆ. ಕರ್ನಾಟಕದ ಪ್ರವಾಸದಲ್ಲಿದ್ದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಪ್ಪಳದ ಮೆತಗಲ್ ಗ್ರಾಮದಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಿದರು. ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯು ಶ್ರೀಮಂತ ಕೃಷಿ ವೈವಿಧ್ಯತೆಯನ್ನು ಹೊಂದಿದ್ದು ರಾಜ್ಯದ ಭತ್ತದ ಕಣಜವಾಗಿದೆ. ಒಟ್ಟು ಉತ್ಪಾದನೆಯಲ್ಲಿ ಸುಮಾರು 10% ಕೊಡುಗೆ ಈ ಭಾಗ ನೀಡುತ್ತದೆ. ಇಲ್ಲಿಯ ಫಲವತ್ತಾದ ಭೂಮಿ ಮಾವು, ಪೇರಲ, ದ್ರಾಕ್ಷಿ, ದಾಳಿಂಬೆ, ಪಪಾಯಿ ಮತ್ತು ಅಂಜೂರದಂತಹ ವಿವಿಧ ಹಣ್ಣುಗಳ ಫಸಲನ್ನು ನೀಡುತ್ತಿವೆ ಎಂದು ಶ್ಲಾಘಿಸಿದರು. ರೈತರ ತರಬೇತಿ ಕೇಂದ್ರವು ರೈತ ಉತ್ಪಾದಕರ ಸಂಸ್ಥೆ ಮತ್ತು ಇತರರಿಗೆ ಆಹಾರ ಸಂಸ್ಕರಣೆಯಲ್ಲಿ ಸಹಾಯ ಮಾಡುತ್ತದೆ. ಇದು ಆಧುನಿಕ ಕೃಷಿ ತಂತ್ರಗಳನ್ನು ಪರಿಚಯಿಸುತ್ತದೆ. ಇದರ ಪ್ರಯೋಜನವು ಕೃಷಿಕರಿಗೆ ಆಗಲಿದೆ ಎಂದು ಹೇಳಿದರು. 3700 करोड़ से ऊपर 2020 से लेकर आज तक पैसा मिला है स्टेट्स का इस FME प्रोग्राम के लिए. ऐसे बहुत सारे लोन्स भी किसानों को इस स्कीम के द्वारा दिया गया है. उसमें 11,000 करोड़ सैंक्शन हो चुका है किसानों के लिए. इससे 1 लाख से बड़े किसान एंटरप्रेन्योर भी बनाए हैं. उससे हम सबको भी फायदा मिलता है. कोप्पल में भी किसान एंटरप्रेन्योर बनने के लिए ये स्कीम अच्छा उपयोग में आएगा. ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲಿ KMERC ನಿಧಿಯಿಂದ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಯೋಗಾಧಾರಿತ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅಂದರೆ ಸ್ಕಿಲ್ ಪಾರ್ಕ್ ಆರಂಭಿಸುವುದಾಗಿ ಕೌಶಲ್ಯಾಭಿವೃದ್ಧಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ರಾಜ್ಯದಲ್ಲಿನ ಕಿರಿಯ ತಾಂತ್ರಿಕ ತರಬೇತಿ ಕಾಲೇಜುಗಳಲ್ಲಿ ಈವರೆಗೆ ಕೇವಲ 2,500 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶದ ಅವಕಾಶ ಇತ್ತು. ಅದನ್ನು ವಾರ್ಷಿಕ 6,000ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು 6 GTCC ಕಾಲೇಜುಗಳನ್ನು ತೆರೆಯುವ ಯೋಜನೆ ಇದೆ. ವಿದ್ಯಾರ್ಥಿಗಳು ಕೌಶಲ್ಯಾಭ್ಯಾಸ ಮಾಡಿದ ನಂತರ ಉದ್ಯೋಗ ದೊರೆಯುವುದು ಖಚಿತವಾಗಿದ್ದು ಇದರಿಂದಾಗಿ ಡಿಪ್ಲೊಮೊಗಿಂತ ಇಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಬಹುಕೌಶಲ್ಯಾಧಾರಿತ ಅಭಿವೃದ್ಧಿ ಕೇಂದ್ರಗಳನ್ನು ಬಳ್ಳಾರಿ, ಕೊಪ್ಪಳ, ಮೈಸೂರು, ಕಲಬುರಗಿಯಲ್ಲಿ ಆರಂಭಿಸುವುದಾಗಿ ಸಚಿವರು ಹೇಳಿದ್ದಾರೆ. ಅಂದ್ರೆ ಸಂಡೂರಲ್ಲಿ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಪಾರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಈ ಭಾಗದ ಯುವಕರಿಗೆ ಅವ್ರಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡೋದಕ್ಕೆ ಈಗ ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೀತಾ ಇದ್ದೀವಿ. ಹಾಗಾಗಿ ಇಲ್ಲಿ ಒಂದು ಸ್ಕಿಲ್ ಪಾರ್ಕ್ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ಈಗಾಗಲೇ ನಮ್ಮ ಇಲಾಖೆಯಿಂದ ಸಾಕಷ್ಟು ಕಡೆ ನಾವು GDTC ಹೊಸ ಕಾಲೇಜ್ಗಳು ಮಾಡ್ತಾ ಇದ್ದೀವಿ. ಈಗ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ, ಇವನ್ ಕೊಪ್ಪಳಲ್ಲಿ ಮಾಡ್ತಾ ಇದ್ದೀವಿ, ಆಮೇಲೆ ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆ. ಆಮೇಲೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ಮಾಡ್ತಾ ಇದ್ದೀವಿ. ಒಂದು ಕಲಬುರಗಿಯಲ್ಲಿ, ಕೊಪ್ಪಳಲ್ಲಿ ಮಾಡ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ, ಆಮೇಲೆ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಕೌಶಲ್ಯ ಅಭಿವೃದ್ಧಿ ಇಲಾಖೆ ವತಿಯಿಂದ GDTC ಏನು ನಮ್ಮ ಇಂಟೇಕ್ ಇದ್ದು ಡಬಲ್ ಮಾಡಿದ್ದೀವಿ. ಯಾಕಂದ್ರೆ GDTC 100% ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಹಾಗಾಗಿ ನಾನು ಈ ಒಂದು ಇಲಾಖೆ ವಹಿಸಿಕೊಂಡಾಗ 2,500 ಅಡ್ಮಿಷನ್ ಇತ್ತು. ಇದನ್ನ 6,000 ಮಾಡಿ ಡಬಲ್ ಮಾಡಿದೀವಿ. ಎಕ್ಸ್ಟ್ರಾ ಕೋರ್ಸಸ್ ಅನ್ನ, ಯಾಕಂದ್ರೆ ಇಲ್ಲಿ ಯಾರು ಪಾಸ್ ಆಗ್ತಾರೆ 100% ನೌಕರಿ ಸಿಗುತ್ತೆ ಅವರಿಗೆ. ಇದು ಒಂದೇ ಸ್ಕಿಲ್ ಅಲ್ಲಿ, ಇದು ಒಂದೇ ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಇದ್ರೂ ಕೂಡ 100% ಎಂಪ್ಲಾಯ್ಮೆಂಟ್ ಸಿಗುತ್ತದೆ. ಅದಕ್ಕೆ ಇದಕ್ಕೆ ಜಾಸ್ತಿ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ. ಮತ್ತು ಜೊತೆಗೆ ಇನ್ನು 6 ಹೊಸ GDTC ಕಾಲೇಜು ಕೂಡ ಮಾಡ್ತಾ ಇದ್ದೀವಿ. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ದಳ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಮಾನವ ಕಳ್ಳ ಸಾಗಣೆ ವಿರೋಧಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಹೊಂದಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು. ಮಾನವ ಕಳ್ಳ ಸಾಗಣೆ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಉದ್ದೇಶದಿಂದ ರಾಷ್ಟ್ರೀಯ ಮಹಿಳಾ ಆಯೋಗದ ಸಹಯೋಗದಲ್ಲಿ ರೈಲ್ವೆ ರಕ್ಷಣಾ ದಳ ಅವಿರತವಾಗಿ ಶ್ರಮಿಸುತ್ತಿದೆ. ರೈಲ್ವೆ ರಕ್ಷಣಾ ದಳ ಅಪರಾಧಗಳನ್ನು ತಡೆಗಟ್ಟಲು ನಿರಂತರವಾಗಿ ಕೆಲಸ ಮಾಡುತ್ತಿದೆ. ರೈಲ್ವೆ ರಕ್ಷಣಾ ದಳದಲ್ಲಿ 9% ಮಹಿಳಾ ಸಿಬ್ಬಂದಿ ನೇಮಕವಾಗಿದ್ದಾರೆ. ರೈಲ್ವೆ ನೇಮಕ ಪರೀಕ್ಷೆಗಳನ್ನು ಕನ್ನಡದಲ್ಲೂ ಕೂಡ ನಡೆಸಲಾಗುತ್ತಿದೆ ಎಂದು ಸಚಿವ ವಿ ಸೋಮಣ್ಣ ತಿಳಿಸಿದರು. ಮಾನವ ಕಳ್ಳ ಸಾಗಾಣಿಕೆಯನ್ನು ಮಾಡುವುದರಿಂದ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುವುದರಿಂದ ಭವಿಷ್ಯದ ಭಾರತದಲ್ಲಿ ಆ ಹೆಣ್ಣು ಮಕ್ಕಳ ಒಳಲಾಟವನ್ನು ಅರ್ಥ ಮಾಡಿಕೊಂಡು ಇವತ್ತು RPF ಮತ್ತು ಮಹಿಳಾ ಕಮಿಷನ್ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿ, ಆ ಒಪ್ಪಂದದ ಮುಖೇನ ನಾವು ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಬೆಂಗಳೂರನ್ನು ಆಯ್ಕೆ ಮಾಡಿ ಸೌತ್ ವೆಸ್ಟರ್ನ್ ರೈಲ್ವೆ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಕೇವಲ ರೈಲ್ವೆಯ ಭದ್ರತೆಗೆ ಮಾತ್ರ ಅಲ್ಲ, ಜನರ ಜೀವನ
ಗೌರವ ಮತ್ತು ಸೇವೆಗೆ ಸಮರ್ಪಿಸಿರುವಂತಹ ಒಂದು ಶಕ್ತಿ. ಈ ರೈಲ್ವೆ RPF ಬಂದ್ಮೇಲೆ ಅದರ ವ್ಯವಸ್ಥೆನೇ ಬದಲಾವಣೆ ಆಯ್ತು. 24/7 ಕೆಲಸ ಮಾಡ್ತಕ್ಕಂಥ ರೈಲ್ವೆ ಅಧಿಕಾರಿಗಳ ಆ ಪ್ರೊಟೆಕ್ಷನ್ ಟೀಮ್ ಏನಿದೆ, ಇದನ್ನ ನಾನು ಕೂಡ 1 ವರ್ಷ 3 ತಿಂಗಳಲ್ಲಿ ತುಂಬಾ ಅರ್ಥದ ಬದಲಾವಣೆ. ಹೆಣ್ಮಕ್ಳು ಇಲ್ದಿರ ನಾವ್ ಯಾರು ಬದುಕಕ್ ಆಗೋದಿಲ್ಲ, ಬರೋದಕ್ಕೆ ಆಗೋದಿಲ್ಲ. ಪ್ರಕೃತಿಯ ನಿಯಮ, ಜಗದ ನಿಯಮ. ಆ ಹೆಣ್ಣು ಮಕ್ಕಳ ಜೀವನದ ವ್ಯವಸ್ಥೆಯಲ್ಲಿ ನನ್ನ ಬದುಕನ್ನ ತಾವು ರೂಪಿಸಿಕೊಂಡಾಗ ಅವರನ್ನ ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಸಾಮಾನ್ಯ ಜನ, ಓಡಾಡ್ತಕ್ಕಂಥ ಬಡವರು, ಕಡುಬಡವರು, ಧ್ವನಿ ಇಲ್ಲದ ಎಲ್ಲಾ ವರ್ಗದ ಜನ ದೇಶ ವಿದೇಶಗಳಿಂದ ಇಡೀ ವಿಶ್ವದ ಭೂಪಟದಲ್ಲಿ ಕರ್ನಾಟಕದ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಯಾವ್ದಾದ್ರು ಒಂದು ಅತ್ಯಮೂಲ್ಯವಾದ ವ್ಯವಸ್ಥೆ ಇದ್ರೆ ಅದು ರೈಲ್ವೆ ಇಲಾಖೆ ಮಾತ್ರ. 120 ವರ್ಷದ ಇತಿಹಾಸ ಇರ್ತಕ್ಕಂಥ ಇಲಾಖೆಯಲ್ಲಿ ಕೆಲವು ಗೊಂದಲಮಯ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ನಮ್ಮೆಲ್ಲರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೆಣ್ಣು ಮಕ್ಕಳ ಆದ್ಯತೆಯು ಕೂಡ ಪ್ರಮುಖವಾದದ್ದು ಅನ್ನೋದು ಅರ್ಥ ಮಾಡಿಕೊಂಡು ಇವತ್ತು ಎರಡನ್ನೂ ಕೂಡ ಒಟ್ಟು ಮಾಡಿ ಒಂದು ಜಂಟಿ ಆಯೋಗವನ್ನು ರಚನೆ ಮಾಡಿ ತನ್ನ ಮೂಲಕ ರಾಜ್ಯದಲ್ಲಿ, ವಿಶೇಷವಾಗಿ ರಾಷ್ಟ್ರದಲ್ಲಿ ಓಡಾಡ್ತಕ್ಕಂಥ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ ಕೆ ರಹತ್ಕರ್ ಮಾತನಾಡಿ, ಮಾನವ ಕಳ್ಳ ಸಾಗಣೆ ಕೇವಲ ಅಪರಾಧವಲ್ಲ, ಅದು ಮಾನವೀಯತೆಯ ಮೇಲಿನ ದಾಳಿಯಾಗಿದೆ. ಮಾನವ ಕಳ್ಳ ಸಾಗಣೆ ಮಕ್ಕಳು ಮತ್ತು ಮಹಿಳೆಯರ ಜೀವನವನ್ನು ನರಕ ಸದೃಶ್ಯಗೊಳಿಸುತ್ತದೆ. ರೈಲುಗಳಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸುವ ಮಹಿಳೆಯರ ಹೆಚ್ಚಿನ ಸುರಕ್ಷತೆಗಾಗಿ ರೈಲ್ವೆ ರಕ್ಷಣಾ ದಳವು ಸಿಬ್ಬಂದಿಯನ್ನು ನಿಯೋಜಿಸುತ್ತಿದೆ ಎಂದು ಅವರು ತಿಳಿಸಿದರು. ह्यूमन ट्रैफिकिंग केवल एक अपराध नहीं है, बल्कि ये मानव की गरिमा, स्वतंत्रता और सुरक्षा के मूल अधिकारों का बहुत भयंकर उल्लंघन भी है. हम देखते हैं कि ट्रैफिकिंग के माध्यम से महिलाओं का, बच्चों का शोषण बहुत गंभीर तरीके से होता है. उनका यौन शोषण होता है. उनके साथ साथ बहुत ही जबरन श्रम करके लेते हैं, बाल श्रम भी करके लेते हैं, विवाह भी होता है, अंग व्यापार भी होता है और साइबर तस्करी भी होती है. ऐसे अनेक प्रकार जो होते हैं, जो हम सब के लिए बहुत हानिकारक होते हैं. भारतीय संविधान के अनुच्छेद 23 के अंतर्गत किसी भी रूप में तस्करी स्पष्ट रूप से निषिद्ध है. फिर भी तस्करों द्वारा अधिक कमजोर वर्गों को निशाना बनाया जाता है. ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಬಳ್ಳಾರಿಯ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆಯಡಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಮಾರಾಟ ಮಳಿಗೆಯನ್ನು ಬಳ್ಳಾರಿಯ ಲೋಕಸಭಾ ಸದಸ್ಯ ಇ ತುಕಾರಾಂ ಉದ್ಘಾಟನೆ ಮಾಡಿದರು. ಬಳ್ಳಾರಿ ಜಿಲ್ಲೆಯ 100 ಎಕರೆಯ ಪ್ರದೇಶದಲ್ಲಿ ಅಂಜೂರ ಬೆಳೆಯುತ್ತಿದ್ದು, ಇದನ್ನು ನೇರವಾಗಿ ಅಥವಾ ಸಂಸ್ಕರಿಸಿ ಇತರೆ ಜಿಲ್ಲೆ ಮತ್ತು ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದೆ. ಅಂಜೂರದ ಹಣ್ಣು, ರೋಲ್ ಮೊದಲಾದವುಗಳು ಮಾರಾಟವಾಗುತ್ತದೆ. ಯಶವಂತ ನಗರದ ಬೆಣ್ಣೆ ಬಿಸ್ಕತ್ತು, ಅತಿರಸ, ಜೋಳದ ರೊಟ್ಟಿಯನ್ನು ಜಿಲ್ಲೆಯ ಸ್ವಸಹಾಯ ಸಂಘಗಳೇ ಉತ್ಪಾದನೆ ಮಾಡುತ್ತಿದ್ದು, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಇದು ಸಹಕಾರಿಯಾಗಿದೆ. ಇವರು ತಯಾರಿಸುವ ಉತ್ಪನ್ನಗಳನ್ನು ಬಸ್ ನಿಲ್ದಾಣಗಳಲ್ಲೂ ಮಾರಾಟ ಮಾಡುವ ವ್ಯವಸ್ಥೆ ಮಾಡಲಾಗುವುದು. ವಿದೇಶಿ ಉತ್ಪನ್ನಗಳ ವ್ಯಾಮೋಹ ಬಿಟ್ಟು ಸ್ವದೇಶಿಯಾದ ಉತ್ಪನ್ನಗಳನ್ನು ನಮ್ಮವರು ಖರೀದಿಸಬೇಕೆಂದು ಸಂಸದರಾದ ಇ ತುಕಾರಾಂ ಮನವಿ ಮಾಡಿದರು. ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಶಾಪ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ವಿಜಯನಗರ ಇರ್ಬೋದು, ನಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ರೈಲ್ವೆ ಸ್ಟೇಷನ್ಸ್ ಯಾವ ಡೆನ್ಸಿಟಿ ಇದೆ ಅಲ್ಲಿ ಮಾಡ್ತಕ್ಕಂಥದ್ದು, ಜೊತೆಗೆ ಸಿಟಿ ಹೆಡ್ ಕ್ವಾರ್ಟರ್ ಬಸ್ ಸ್ಟ್ಯಾಂಡ್ಸ್ ಏನೇನಿದ್ದಾವೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಒಂದು ಆರ್ಥಿಕತೆಗೆ ಒತ್ತು ಕೊಡಬೇಕು ಅಂತೇಳಿ ಇವತ್ತು ಶಾಪ್ ಉದ್ಘಾಟನೆ ಮಾಡಿದ್ವಿ. ಇದಕ್ಕೆ ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ನಾವು ದೇಶಕ್ಕೆ ಸಪೋರ್ಟ್ ಮಾಡಬೇಕು, ಮಾಡಿ ಅದು ಆರೋಗ್ಯ ಕೂಡ ಒಳ್ಳೆಯದಲ್ಲ. ಆಕಾಶವಾಣಿಯೊಂದಿಗೆ ಮಾತನಾಡಿದ ರೈಲ್ವೆ ಪ್ರಯಾಣಿಕ ಮಲ್ಲಿಕಾರ್ಜುನ, ಸ್ಥಳೀಯವಾದ ಅಂಜೂರ ದೂರದ ನಗರಗಳ ಮಾಲ್ ಮಳಿಗೆಗಳಲ್ಲಿ ದುಬಾರಿ ಬೆಲೆಯಲ್ಲಿ ಮಾರಾಟ ಆಗುತ್ತಿವೆ. ಇಲ್ಲಿ ಕಡಿಮೆ ದರದಲ್ಲಿ ದೊರೆಯುತ್ತಿವೆ ಹಾಗೂ ಉತ್ತಮವಾಗಿದೆ ಎಂದರು. ಇದೇ ನನಗೆ ಬರೋತ್ತು. ಅದು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಂಜೂರಗಳು ಉಪ್ಪಿನಕಾಯಿ ಎಲ್ಲ ಸ್ವಸಹಾಯ ಮಹಿಳೆಯರನ್ನು ಕೊಡ್ತಾರೆ ಅಂತ ಬಂದಿದ್ರು. ತಗೊಂಡು ನೋಡಿದ್ರೆ ರೇಟು 50 ರೂಪೀಸ್ ಕಮ್ಮಿ ಇದೆ, ಬಟ್ ತಿಂದು ನೋಡಿದ್ರೆ ಸೇಮ್ ಟೇಸ್ಟ್, ಸೇಮ್ ಬ್ರ್ಯಾಂಡ್ ಅಲ್ವಾ. ತಾವು ಉತ್ಪಾದಿಸುವ ಅಂಜೂರದ ಬಿಸ್ಕತ್ ಮೊದಲಾದವುಗಳು ಮಾರುಕಟ್ಟೆ ತಲುಪಿದರೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸಹಕಾರಿ ಆಗಲಿದೆ. ಅನೇಕ ಮಹಿಳೆಯರಿಗೆ ಉದ್ಯೋಗವೂ ದೊರೆಯಲಿದೆ ಎಂದು ಸ್ವಸಹಾಯ ಗುಂಪಿನ ಮಹಿಳೆ ಭಾಗ್ಯ ಹೇಳಿದ್ದಾರೆ. ಅದರಿಂದ ಚೆನ್ನಾಗಿ ಒಬ್ಬರಿಗೆ ಅಲ್ಲದೆ ಒಬ್ಬ ಮಹಿಳೆ ಮಾಡೋದ್ರಿಂದ 4-5 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬಾ ಅನುಕೂಲ ಆಗ್ತದೆ. ಬಳ್ಳಾರಿ ಜಿಲ್ಲೆಯಲ್ಲಿನ ವಿವಿಧ 30 ಸ್ವಸಹಾಯ ಸಂಘಗಳ ಉತ್ಪನ್ನಗಳನ್ನು ರೈಲ್ವೆ ನಿಲ್ದಾಣದ ಮಳಿಗೆಯಲ್ಲಿ ಮಾರಾಟ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಹಕಾರಿಯಾಗಲಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿ ಮಹಮ್ಮದ್ ಹಾರಿಸ್ ಸುಮೇರಾ ಹೇಳಿದ್ದಾರೆ. ಒನ್ ಪ್ರಾಡಕ್ಟ್
ಸ್ಕೀಮ್ನಲ್ಲಿ ಒಂದು SHG ಕಡೆಯಿಂದ ಒಂದು ಶಾಪ್ ಆಗಿದೆ. ಇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಬರುತ್ತದೆ. ಇದರಲ್ಲಿ ಒಂದು SHGಗೆ ಈ ಶಾಪ್ ನಡೆಸೋಕ್ಕೆ ನಾವು ಕೊಡ್ತೀವಿ. ಅದರಲ್ಲಿ ಬೇರೆ ಬೇರೆ SHGಗಳಿಂದ ಯಾವ ಉತ್ಪನ್ನಗಳು ಆಗಿದೆ ಅವರು ಇಲ್ಲಿ ಸೆಲ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಬರೀ ಒಂದು SHGಗೆ ಲಾಭ ಮಾತ್ರ ಅಂತ ಅಲ್ಲ, ಈ SHG ಯಾರು ನಡೆಸ್ತಾರೆ ಅವ್ರಿಗೂ ಕೂಡ ಲಾಭ ಬರ್ತದೆ ಮತ್ತು ಯಾವ SHGದು ಉತ್ಪನ್ನಗಳು ಇಲ್ಲಿ ಮಾರಾಟ ಆಗ್ತದೆ ಅಷ್ಟು ಲಾಭ ಎಲ್ಲ SHGಸ್ಗೂ ಬರ್ತದೆ. ಬರುವ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿ ಸಿಡಿಸುವಾಗ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ನಿರ್ಲಕ್ಷ್ಯ ವಹಿಸಿದರೆ ಕಣ್ಣಿನಂತಹ ಸೂಕ್ಷ್ಮ ಅಂಗಕ್ಕೆ ಗಂಭೀರ ಗಾಯಗಳು ಸಂಭವಿಸಬಹುದು. ಮಕ್ಕಳು ಹಾಗೂ ದೊಡ್ಡವರು ಸರಿಯಾದ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದಿದ್ದರೆ ಅಪಾಯಕ್ಕೆ ಒಳಗಾಗಬಹುದು ಎಂದು ಅವರು ಎಚ್ಚರಿಸಿದ್ದಾರೆ. ಕಡಿಮೆ ಹೊಗೆಯನ್ನು ಹೊರಸೂಸುವ ಹಸಿರು ಪಟಾಕಿಗಳನ್ನು ಬಳಸುವಂತೆ ಸಲಹೆ ನೀಡಿರುವ ಅವರು ಕಣ್ಣುಗಳಿಗೆ ಹಾನಿ ಮಾಡುವ ರಾಸಾಯನಿಕಗಳನ್ನು ಹೊಂದಿರುವ ಪಟಾಕಿಗಳನ್ನು ಹಚ್ಚುವಾಗ ಅದರ ಕಿಡಿಗಳಿಂದ ದೂರವಿರಿಸುವ ಸುರಕ್ಷತಾ ಕನ್ನಡಕಗಳನ್ನು ಬಳಸುವಂತೆ ಸಲಹೆಯನ್ನು ವೈದ್ಯರು ನೀಡುತ್ತಾರೆ. ನಾರಾಯಣ ನೇತ್ರಾಲಯದ ನಿರ್ದೇಶಕರು ಹಾಗೂ ಕ್ಯಾಟ್ರಾಕ್ಟ್ ಸರ್ಜನ್ ಡಾಕ್ಟರ್ ನರೇನ್ ಶೆಟ್ಟಿ ಆಕಾಶವಾಣಿಯೊಂದಿಗೆ ಮಾತನಾಡುತ್ತಾ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿಸಿದ್ದಾರೆ. ನಮಸ್ಕಾರ. I am Dr. Naren Shetty. I head the Cataract and Refractive Department and also the director of Narayan Nethralaya. ಮೊದಲು ಏನ್ ಮಾಡ್ಬೇಕಂದ್ರೆ ಈ ಪಟಾಕಿ ಹಚ್ಚುವ ಜಾಗದಿಂದ ಮಿನಿಮಮ್ 5 meters ಡಿಸ್ಟೆನ್ಸ್ ಇಡ್ಲೇಬೇಕು. ಎರಡನೇದು ಈ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಬರುತ್ತೆ, ಅದನ್ನ ಹಾಕ್ಲೇಬೇಕು ಹಚ್ಚುವಾಗ ನೋಡುವಾಗ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೂರನೇದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದು ಅವಾಯ್ಡ್ ಮಾಡಿ ಈ ಪಟಾಕಿ ಹಚ್ಚುವಾಗ. ಅಂಡ್ ಲಾಸ್ಟ್ಲಿ ಈ ತರ ಎಷ್ಟೋ ಮಕ್ಕಳು ಪಟಾಕಿ ಜೊತೆ ಆಡ್ತಾರೆ, ಅಂದ್ರೆ ಪಟಾಕಿ ಕೈಯಲ್ಲಿ ಇಟ್ಕೊಂಡು ಹಚ್ಬಿಟ್ಟು ಬಿಸಾಕ್. ಅಂಡ್ ಇಟ್ ಇಸ್ ಡೇಂಜರಸ್ ನಾಟ್ ಓನ್ಲಿ ಫಾರ್ ಯು, ಫಾರ್ ದ ಚೈಲ್ಡ್, ಇಟ್ ಇಸ್ ಡೇಂಜರಸ್ ಫಾರ್ ಎವ್ರಿ ಒನ್ ಹೂ ಸ್ಟ್ಯಾಂಡಿಂಗ್ ಅರೌಂಡ್. ಬಿಕಾಸ್ ಎಷ್ಟೋ ಸಲ ನಾವು ನೋಡಿದೀವಿ ದಟ್ ಬೈ ಸ್ಟ್ಯಾಂಡರ್ಡ್ಸ್ ಹೂ ಆರ್ ಜಸ್ಟ್ ಫೈರ್ ಕ್ರ್ಯಾಕರ್ಸ್ ನೋಡ್ತಾ ಇರುವಾಗ ಸಡನ್ ಆಗಿ ಏನೋ ಪಟಾಕಿ ಇಲ್ಲದ್ರೆ ರಾಕೆಟ್ ಬಿದ್ಬಿಟ್ಟು ಕಣ್ ಡ್ಯಾಮೇಜ್ ಆಗಿ. ಸೊ ಅದನ್ನ ಒಂದು ದಯವಿಟ್ಟು ಅವಾಯ್ಡ್ ಮಾಡಿ. ಮಕ್ಕಳು ಫೈರ್ ಕ್ರ್ಯಾಕರ್ಸ್ ಹಚ್ಚುವಾಗ ಆಲ್ವೇಸ್ ದೊಡ್ಡವರು ಅವ್ರ ಜೊತೆ ಇರ್ಲೇಬೇಕು, ಅದು ಒಂದು ನೋಡ್ಬೇಕು. ಅಂಡ್ ಬೈ ಚಾನ್ಸ್ ಏನೋ ಬಿದ್ಬಿಟ್ಟು ಏಟಾಯ್ತಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದಂದ್ರೆ ಕಣ್ಣನ್ನ ಉಜ್ಜಬಾರ್ದು, ಕಣ್ಣನ್ನು ಒತ್ತಬಾರ್ದು. ಇಫ್ ಬೈ ಚಾನ್ಸ್ ಏನೋ ಕೆಮಿಕಲ್ ಬಿದ್ದಿದ್ರೆ, ಏನೋ ಚಿಕ್ಕ ಪಾರ್ಟಿಕಲ್ ಇಸ್ ಆನ್ ದ ಸರ್ಫೇಸ್, ಒಂದು ಕ್ಲೀನ್ ಕೋಲ್ಡ್ ನೀರನ್ನ ತಕೊಂಡು ಜೆಂಟ್ಲಿ ವಾಶ್ ದ ಐ ಫಾರ್ 5 minutes. ಅದಾದ್ಮೇಲೆ ಕ್ಲೋಸೆಸ್ಟ್ ಐ ಹಾಸ್ಪಿಟಲ್ ಹೋಗ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್. ಬಟ್ ಇಫ್ ಇಟ್ ಇಸ್ ಅ ಬಿಗ್ ಇಂಜುರಿ, ಏನೋ ಡ್ಯಾಮೇಜ್ ಆಗ್ಬಿಟ್ಟು ಏನೋ ದೊಡ್ಡ ಆಬ್ಜೆಕ್ಟ್ ಗಾನ್ ಥ್ರೂ ಅಂಡ್ ಥ್ರೂ, ಅವಾಗ ಏನು ಮಾಡ್ಬಿಡಿ, ಜಸ್ಟ್ ಸಿಂಪ್ಲಿ ರಶ್ ಟು ದ ಕ್ಲೋಸೆಸ್ಟ್ ಡಾಕ್ಟರ್, ಅವ್ರಿಗೆ ತೋರಿಸ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ನಾರಾಯಣ ನೇತ್ರಾಲಯಲ್ಲಿ ಈ ದೀಪಾವಳಿ ಟೈಮ್ ಅಲ್ಲಿ ವಿ ಹ್ಯಾವ್ ಓಪನ್ಡ್ ಆಲ್ our branches except Whitefield 24/7 just for your eye protection. In the end, ಈ ಹಬ್ಬದಲ್ಲಿ ಪಟಾಕಿ ಹಚ್ಚಿಬಿಟ್ಟು ಬೆಳಕನ್ನು ಕಳ್ಕೊಳ್ಬಾರ್ದು. ದೀಪಾವಳಿ ಹಬ್ಬ ಅಂದ್ರೆ ದೀಪದ ಹಬ್ಬ. ದೀಪನ ಹಚ್ಚಿಬಿಟ್ಟು ಬೆಳಕನ್ನು ಹರಡೋಣ. ಧನ್ಯವಾದ. ವಿಶ್ವ ಬಸವ ಚೈತನ್ಯ ಸಮಿತಿ ದಾವಣಗೆರೆ ಇದರ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಣೆಬೆನ್ನೂರಿನ SJM ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಹಾಗೂ ಬಸವ ಕಿರಣ ಪ್ರಶಸ್ತಿ ಸಮಾರಂಭದ ಅದ್ದೂರಿ ಕಾರ್ಯಕ್ರಮವನ್ನು ಶಾಸಕರಾದ ಪ್ರಕಾಶ್ ಕೋಳಿವಾಡ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೆ ಬಸವ ಕಿರಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾತನಾಡುತ್ತಾ ಹೃದಯ ರೋಗದ ಲಕ್ಷಣಗಳು, ತಪಾಸಣೆ ವಿಧಾನಗಳು ಹಾಗೂ ಚಿಕಿತ್ಸೆ ಕುರಿತು ವಿಸ್ತೃತವಾಗಿ ಮಾಹಿತಿ ನೀಡಿದರು. ಆರೋಗ್ಯವಂತರಾಗಿರಬೇಕು ಅಂದರೆ ಆರನ್ನು ಯೋಗ್ಯವಾಗಿ ಇಟ್ಕೊಳ್ಬೇಕು. ಯಾವುದು ಆರನ್ನು ಯೋಗ್ಯವಾಗಿ ಇಟ್ಕೊಳ್ಳೋದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನು ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರಲ್ಲ ಅವರು ಆರೋಗ್ಯವಂತರಾಗಿರ್ತಾರೆ. ಕಾಮ ಸರಿಯಾಗಿ ಇಟ್ಕೊಳ್ತಿದ್ರೆ HIV, ಏಡ್ಸು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸು ಎಲ್ಲ ಬಂದು ಇಡೀ ಕುಟುಂಬ ನಾಶ ಆಗೋಗ್ಬಿಡುತ್ತೆ. ಇನ್ನು ಕ್ರೋಧವನ್ನು ಇಟ್ಕೊಳ್ಳಿಲ್ಲ ಅಂದರೆ ಕ್ರೋಧಕ್ಕೆ ಪಾಪದ ನೆಲಗಟ್ಟು ಅಂತಾರೆ. ಆ ಕ್ರೋಧವನ್ನು ಸರಿಯಾಗಿ ಇಟ್ಕೊಳ್ತಿದ್ರೆ ಹಾರ್ಟ್ ವೀಕ್ ಆಗಿ ಹಾರ್ಟ್ ಫೇಲ್ಯೂರ್ ಆಗಿ ಹೋಗ್ತಾರೆ. ಯಾಕಂದರೆ ಇವತ್ತಿಗೆ ನಾವು ಬ್ರೇನ್, ಹಾರ್ಟ್ ಆ್ಯಂಡ್ ಬಾಡಿ ಆಕ್ಸಿಸ್ ಅಂತ ನಮ್ಮ ಮೆದುಳಿಗೆ ಏನಾಗುತ್ತೋ ಅದರ ಪ್ರಭಾವ ಹೃದಯದ ಮೇಲಾಗುತ್ತೆ, ಹೃದಯಕ್ಕೆ ಏನಾಗುತ್ತೋ ಅದರ ಪ್ರಭಾವ ಶರೀರದ ಮೇಲಾಗುತ್ತೆ. ನಾವು ಕೋಪ ಮಾಡಿಕೊಂಡಾಗ ಮೆದುಳಿನಿಂದ 400 times ಕೆಟಕೋಲ ಮೀನ್ಸ್ ಕಾರ್ಟಿಸೋಲ್, ಅದಕ್ಕೆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ. ಅಂದರೆ ಎದುರುಗಡೆ ಸಮಸ್ಯೆ ಜೊತೆಗೆ ಸೆಣಸಾಡಬೇಕು, ಇಲ್ಲಿಂದ ಪಲಾಯನ ಮಾಡಬೇಕು. ಆ ಸರ್ಜ್ ಆಫ್ ಸಿಂಪಥೆಟಿಕ್ ಆಕ್ಟಿವಿಟಿ ಆದಾಗ ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟದಲ್ಲಿ ಸ್ಪ್ಯಾಸಮ್ ಕೊಟ್ಟಾಗುತ್ತೆ, ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗೋಗ್ಬಿಡುತ್ತೆ, ಅವರು ಹಾರ್ಟ್ ಫೇಲ್ಯೂರ್ ಆಗಿ ಹೋಗ್ತಾರೆ. ಇದನ್ನು ವೈಜ್ಞಾನಿಕವಾಗಿ ಜಪಾನ್ನವರು ತೋರಿಸ್ಕೊಟ್ರು.
ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಎಚ್ಆರ್ ಸುಧೀಂದ್ರ. ಪ್ರಸ್ತುತಿ ಚೇತನ್ ಸಿವಿ. ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಹಳ್ಳಿ. ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.